ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಬಂದು ಬೆಳಗ್ಗೆಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರದ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಇದು ತುಳಸಿ ಎಷ್ಟು ಫ್ರೆಶ್ ಆಗಿ ಬೆಳೀತಾ ಇದೆ. ಬಂದ ತಕ್ಷಣ ನಾನು ಅಂದರೆ ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಬಾಗಿಲು ತೆಗೆದ ತಕ್ಷಣ ನಾನು ಇದನ್ನು ನೋಡ್ತೀನಿ. ತುಂಬಾ ಖುಷಿ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಪೆಂಡಿಂಗ್ ಕೆಲಸ ಏನೇನಿತ್ತು ಅದನ್ನೆಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಿತ್ತು, ಬೆಡ್ಶೀಟ್ ಆಗಿರ್ಬೋದು ಎಲ್ಲನೂ ಹಾಕೋದಿತ್ತು. ಸೊ ಅದಕ್ಕೋಸ್ಕರ ಇವಾಗ ಅದನ್ನು ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ವೀಕ್ಲಿ 2 ಸಲ ಏನೋ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಕೊತೀನಿ. ಇಬ್ಬರೇ ಇರೋದ್ರಿಂದ ಅಷ್ಟು ಬಟ್ಟೆಗಳೇನು ಇರೋದಿಲ್ಲ. 2 ಟೈಮ್ ನಾನು ಬಟ್ಟೆ ಹಾಕ್ಕೊತೀನಿ. ಅದಾದಮೇಲೆ ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಬಿಸಿನೀರು ಕುಡಿಬೇಕಿತ್ತು. ನಾನು ಇವಾಗ ಅಭ್ಯಾಸ ಮಾಡ್ಕೋತಾ ಇದ್ದೀನಿ ಬಿಸಿನೀರು ಕುಡಿಯೋಣ ಅಂತ. ಮೊದಲು ಕುಡಿತಾ ಇದ್ದೆ, ಇವಾಗ ಬಿಟ್ಟಿದ್ದು. ನಾನು ಸ್ವಲ್ಪ ದಿನ ಆಯಿತು ಅಷ್ಟೇ ಬಿಟ್ಟು. ಅಂದರೆ ತುಂಬ ಹೀಟ್ ಆಗ್ತಿತ್ತು ಅಂದ್ಬಿಟ್ಟು ಬಿಸಿನೀರು ಕುಡಿಯೋದನ್ನ ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ನಾನು ಬಿಸಿನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಿಸಿನೀರು ನನಗೆ ಅಷ್ಟು ಜಾಸ್ತಿನೂ ಕುಡಿದ್ರೂ ಆಗೋದಿಲ್ಲ, ಯಾಕೆಂದರೆ ನನ್ನ ಸಿಕ್ಕಾಪಟ್ಟೆ ಬಾಡಿ ಹೀಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕಷ್ಟು ಒಂದು ದೊಡ್ಡ ಗ್ಲಾಸಲ್ಲಿ ಸ್ವಲ್ಪ ಕುಡಿತೀನಿ. ಈವ್ನಿಂಗ್ ಏನು ಕುಡಿಯೋಕ್ಕೆ ಹೋಗೋಲ್ಲ, ಬೆಳಗ್ಗೆ ಮಾತ್ರ ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಸಣ್ಣ ಆಗೋದಕ್ಕೂ ಕುಡಿತಾ ಇದ್ದೀನಿ. ಸ್ವಲ್ಪ ಬಿಸಿನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಕುಡಿತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಒಂದು ಲೈಟಾಗಿ ಉಪ್ಪಿಟ್ಟು ಮಾಡ್ಕೋಬೇಕು ಅನ್ನಿಸ್ತು, ಯಾಕೆಂದರೆ ಇವತ್ತು ನಂದು ವರ್ಕ್ ಇತ್ತು. ಇವತ್ತೇ ನಂಗೆ ರಜಾ ಇಲ್ಲ, ವರ್ಕ್ ಇರೋದ್ರಿಂದ ನಾನು ಹೋಗಬೇಕಿತ್ತು. ಅದಕ್ಕೋಸ್ಕರ ಲೈಟಾಗಿ ಉಪ್ಪಿಟ್ಟು ಮಾಡ್ಕೊಂಡು ಹೋಗೋಣ ಸಾಕು ಅಂತ ಅಂದ್ಬಿಟ್ಟು ಉಪ್ಪಿಟ್ಟಿಗೆ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಮೆಣಸಿನ್ಕಾಯಿ ಇರಲಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ತೊಗೊಬರೋದಕ್ಕೆ ಹೋಗಿದ್ದು. ಅದಾದಮೇಲೆ ನನಗೆ ಕತ್ರಿ ಬೇಕಿತ್ತು. ನನ್ನ ಮಿಷಿನ್ ಇದೆ, ಆದರೆ ಅದು ಏನು ಇನ್ನೂ ನಾನು ಯೂಸ್ ಮಾಡ್ತಾ ಇಲ್ಲ ಮಿಷಿನ್ನ. ಕತ್ರಿ ಮತ್ತು ಸ್ಕೇಲು ಅದೆಲ್ಲ ಬೇಕಾಗಿದ್ದರಿಂದ ಹಾಗೆ ಇಟ್ಟಿದ್ದೆ. ಈಗ ಏನು ಸಿಂಪಲ್ಲಾಗಿ ಇವಾಗ ಯಾವ್ದಾದ್ರು ಡ್ರೆಸ್ ಏನೋ ಅರ್ಧೋಗಿದ್ರೆ ಅದನ್ನು ಹೊಲಿಯೋದಕ್ಕೆ ಮಾತ್ರ ನಾನು ಮಿಷಿನ್ ಯೂಸ್ ಮಾಡ್ಕೋತಿದ್ದೆ. ಅದು ಅಷ್ಟೇ ಯಾವ ಬ್ರ್ಯಾಂಡ್ ಇದೆ ಮತ್ತು ಯಾವ ಥರ ಇದೆ, ಹೇಗಿದೆ ಏನು ಅಂತೆಲ್ಲ ನಿಮಗೆ ನೆಕ್ಸ್ಟು ಬರೋ ಕಮ್ಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಮತ್ತು ಎಷ್ಟೊಂದು ನನಗೆ ಪ್ಲ್ಯಾನ್ಸ್ ಇದೆ, ಡ್ರೆಸ್ಗಳು ಏನೇನೆಲ್ಲ ಹೊಲಿಬೇಕು ಅಂತ. ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನನ್ನ ವೀಡಿಯೋಸ್ನ ಹಾಗೆ ನೀವು ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ನಾನು ಏನೇನು ಮಾಡ್ತೀನಿ ಏನು ಅಂತ. ಎಲ್ಲನೂ ಪ್ರತಿಯೊಂದೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದೂ ನಾನು ಉಷಾಯಿಂದ ಬ್ರ್ಯಾಂಡಿಂದ ತೊಗೊಂಡಿದ್ದು. ಚೆನ್ನಾಗಿರುತ್ತೆ ಅಂತ ಎಷ್ಟೊಂದು ರಿವ್ಯೂ ನೋಡಿದೆ. ನಾನು ಫ್ಲಿಪ್ಕಾರ್ಟಲ್ಲಿ ಇದನ್ನು ತೊಗೊಂಡಿದ್ದು, ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಬಟ್ ನೋಡಿದೆ, ತೊಗೊಂಡು ಬಂದಮೇಲೆ ನಾನು ಚೆಕ್ ಮಾಡಿದೆ, ಬಟ್ಟೆ ಕಟ್ ಮಾಡಿ ತುಂಬಾ ಚೆನ್ನಾಗಿ ಆಗ್ತಾಯಿತ್ತು. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೆಕ್ಸ್ಟು ನನ್ನ ವೀಡಿಯೋಸ್ಗಳಲ್ಲಿ. ಅದಾದಮೇಲೆ ಮೆಣಸಿನ್ಕಾಯಿ ತೊಗೊಂಡು ಬಂದರು. ಮತ್ತು ನಿಂಬೆಹಣ್ಣು ಬೇಕಿತ್ತು, ಗ್ರೀನ್ ಟೀ ಕುಡಿಯೋದ್ರಿಂದ ಬೆಳಗ್ಗೆ ಮತ್ತು ಈವ್ನಿಂಗು. ಸೊ ಅದಕ್ಕೋಸ್ಕರ ಗ್ರೀನ್ ಟೀಗೋಸ್ಕರ ಅಂದ್ಬಿಟ್ಟು ನಿಂಬೆಹಣ್ಣನ್ನ ತೊಗೊಂಡು ಬಂದಿದ್ರು. ಅದಾದಮೇಲೆ ಕಾರ್ನ್ ತಂದಿದ್ರು, ಒಂದು 3 ಕಾರ್ನ್. ತುಂಬ ದಿನ ಆಗಿತ್ತು ನಮಗೆ ಕಾರ್ನ್ ತಿನ್ನಲೆ, ಅದಕ್ಕೋಸ್ಕರ 3 ಕಾರ್ನ್ ತೊಗೊಂಡು ಬಂದಿದ್ರು, ಜೋಳ. ಅದಾದಮೇಲೆ ನಮ್ಮನೆ ಸ್ವಲ್ಪ ಫ್ಯಾನ್ದು ಪ್ರಾಬ್ಲಮ್ ಇತ್ತು, ಅಂದರೆ ಲೈಟಿಂದೇ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ಫ್ಯಾನು ಅದನ್ನು ಹಳೇದನ್ನು ತೆಗೆಸ್ಬಿಟ್ಟು ನಮ್ಮದು ಹೊಸ ಫ್ಯಾನ್ನ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹೊಸ ಫ್ಯಾನ್ನ ಹಾಕಿಸ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಬಂದೆ, ನಾನು ಹೇಳಿದ್ನಲ್ಲ ಸ್ಕೇಲ್ ಬೇಕಿತ್ತು, ಅಂದರೆ ಆರ್ಡ್ರ್ ಮಾಡಿದ್ದೆ ಬೇಕಿತ್ತು ಅಂತ. ಅದು ಸ್ಕೇಲ್ ಬಂತು ನಮಗೆ. ಸೊ ಅದನ್ನು ನಾನು ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಸೊ 4 ರೀತಿ ನನಗೆ ಸ್ಕೇಲ್ ಬಂದಿದೆ. ಒಂದೊಂದು ಥರ ಅಂದರೆ ಡಿಸೈನಲ್ಲಿದೆ. ಕರ್ವ್ ಆಗಿರ್ಬೋದು, ಇಲ್ಲ ಸ್ಟ್ರೈಟ್ ಆಗಿರ್ಬೋದು, ಈ ಥರ ನಮಗೆ ಬಟ್ಟೆಗೆ ಈಸಿಯಾಗಿ ನಾವು ಲೈನ್ ಹಾಕ್ಕೊಂಡು ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕೆಂದರೆ ನಾವಿವಾಗ ಇನ್ನೂ ನಮಗೇನು ಗೊತ್ತಿಲ್ಲದೆ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಈ ಥರ ತೊಗೊಂಡ್ರೆ ಈಸಿ ಆಗುತ್ತೆ ನಮಗೆ. ತುಂಬ ಎಕ್ಸ್ಪರ್ಟ್ ಇರ್ತಾರಲ್ಲ ಅಂಥವ್ರೇನು ಆರಾಮಾಗಿ ಕೈಲೇ ಮಾಡಿಬಿಡ್ತಾರೆ. ಬಟ್ ನಾನು ಇವಾಗಿನ್ನೂ ಯೂಟ್ಯೂಬ್ ನೋಡ್ಕೊಂಡು ಕಲಿತಿರೋದ್ರಿಂದ ಸ್ವಲ್ಪ ನನಗೆ ಇದು ಅವಶ್ಯಕತೆ ಇತ್ತು ಅಂತ ಅನ್ನಿಸ್ತು, ಅದಕ್ಕೇ ತೊಗೊಂಡೆ ನಾನು. ಸೊ ನಾನು ಹೇಳಿದ್ನಲ್ಲ ನಿಮಗೆ ಯಾವ್ಯಾವ ಥರ ನಾನು ಮಿಷಿನಲ್ಲಿ ಏನೇನು ಹೊಲಿತೀನಿ, ಏನೇನು ಯಾವ ಥರ ಡ್ರೆಸ್ ಅಂತೆಲ್ಲ ನಿಮ್ಮ ಹತ್ರ ತೋರಿಸ್ಕೊತೀನಿ. ಸ್ಟಾರ್ಟಿಂಗಿಂದ ಫಸ್ಟ್ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಮಾಡೋದಿದೆ, ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು. ಸೊ ಇದಿಷ್ಟು ನನಗೆ ಆರ್ಡರಲ್ಲಿ ಬಂತು. ಅದಾದಮೇಲೆ ಈವ್ನಿಂಗ್ ಆಗಿತ್ತು, ಸಂಜೆ ನಾನು ವರ್ಕೆಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದೆ. ಅದಾದಮೇಲೆ ಸ್ಟ್ರಾಂಗಾಗಿ ಒಂದು ಕಾಫಿ ಕುಡಿಬೇಕು ಅನ್ನಿಸ್ತು. ಸೊ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ನನಗೆ ಟೀಗಿಂತ ಕಾಫಿ ತುಂಬ ಇಷ್ಟ ಆಗುತ್ತೆ. ಈಗ ಬಿಟ್ಟಿದ್ದೀನಿ ನಾನು, ಕಾಫಿ ಟೀ ಬೆಳಗ್ಗೆ ಕುಡಿತಾ ಇಲ್ಲ.
ಇವಾಗ ಈವ್ನಿಂಗು ಅಷ್ಟೇ ನಾನು ಕಾಫಿ ಟೀ ಸ್ವಲ್ಪ ಕುಡಿಯೋದು ಯಾವಾಗಾದ್ರೂ ತುಂಬ ಅಪರೂಪ ಕುಡಿಬೇಕು ಅನಿಸ್ದಾಗ ಮಾತ್ರ ಕುಡಿತಾ ಇದ್ದೀನಿ. ಅಷ್ಟೊಂದು ತಕ್ಷಣ ಬಿಡೋದಕ್ಕೂ ಆಗಲ್ಲ ಅಲ್ವಾ ಅಡಿಕ್ಟ್ ಆಗಿದ್ದರೆ. ಅದಕ್ಕೋಸ್ಕರ ಲೈಟಾಗಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಬಿಡ್ತಾ ಹೋಗ್ತಾ ಇದ್ದೀನಿ ನಾನು ಟೀ ಕಾಫಿನ. ಏನಾದ್ರು ಒಂದು ಟೈಮ್ ಕುಡಿಲೇಬೇಕು ಅನ್ನಿಸುವಾಗ ಸೊ ನಾನು ಮಾಡ್ಕೊಂಡು ಕುಡಿದು ಬಿಡ್ತೀನಿ, ನನಗೆ ತಡೆಯೋಕ್ಕಾಗಲ್ಲ. ಸೊ ಅದಕ್ಕೆ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡೆ. ಅದಾದಮೇಲೆ ಇವಾಗ ನಾವು ಡಿ ಮಾರ್ಟ್ಗೆ ಹೋಗೋಣ ಅಂತ ಸ್ವಲ್ಪ ಏನೇನೋ ತರೋದಿತ್ತು, ಅದಕ್ಕೋಸ್ಕರ ಡಿ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನಮಗೆ ಅಂದರೆ ಅಷ್ಟೊಂದು ಇಂಪಾರ್ಟೆಂಟ್ ವಸ್ತುಗಳೇನು ತರೋದಕ್ಕಲ್ಲ, ಜಸ್ಟ್ ಕೇಕ್ ಮಾಡೋದಕ್ಕೆ ಮತ್ತು ಪಿಜ್ಜಾ ಬರ್ಗರ್ ಮಾಡೋದಕ್ಕೆ ಅಂಥ ವಸ್ತುಗಳೆಲ್ಲ ಇರಲಿಲ್ಲ ಮನೆಯಲ್ಲಿ. ಅದನ್ನು ತೊಗೊಂಡ್ಬೇಡ ಒಂದ್ಸಲಿ ಟ್ರೈ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಇವತ್ತು ಭಾನುವಾರ ಇತ್ತಲ್ಲ, ಸ್ಪೈಸಿಯಾಗಿ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಡಿ ಮಾರ್ಟ್ಗೆ ಹೋಗಿ ತೊಗೋಣ ಅಂತ ಅಂದರೆ ತುಂಬ ಅಂದರೆ ತುಂಬ ರಶ್ ಇತ್ತು. ಎಷ್ಟು ಜನ ಇತ್ತು ಅಂದರೆ ಯಪ್ಪ ಹೊರಗೆ ಹೋಗ್ಬಿಡೋಣ, ಏನು ತೊಗೊಳ್ಳೋದೇ ಬೇಡ ಅಂತ ಆ ಥರ ಅನ್ನಿಸ್ತಾ ಇತ್ತು. ನೋಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಜನ ಅಂದರೆ ಜನ. ಅದಾದಮೇಲೆ ನಮಗೆ ಫಸ್ಟು ಸ್ಟಾರ್ಟಿಂಗೆ ಚಾಕ್ಲೇಟ್ಸ್ ಎಲ್ಲ ಸಿಕ್ತು, ಏನಾರು ಆಫರ್ ಇದೆಯಾ ಅಂತ ನೋಡಿದ್ವಿ. ಸರಿ ಬೇಕಾಗಿರೋದನ್ನ ಬೇಗ ತೊಗೊಂಡು ವಾಪಸ್ ನಾವು ಹೊರಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ. ಇಲ್ಲಿ ಕಾಯಿ ಕಾಣಿಸ್ತು ನಮಗೆ, ಅಂದರೆ ಎಲ್ಲ ಒಡೆದೋಗಿತ್ತು ಆಲ್ಮೋಸ್ಟು, ನೋಡಿಕೊಂಡು ತೊಗೋಬೇಕು. ಕಾಯಿ 33 ರೂಪಾಯಿ ಅಂತ ಇತ್ತು. ಇವಾಗ ಕಾಯಿ ರೇಟೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಲ್ಲ. ನನಗಂತೂ 50 ರೂಪಾಯಿ 40 ರೂಪಾಯಿ ಹೀಗೆ ಕಾಯಿ ರೇಟ್ ಇತ್ತು. ಅದಕ್ಕೆ ಇಲ್ಲಿ ಕಡಿಮೆ ಇದೆಯಲ್ಲ, ಒಂದು 5 ತೊಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಕಾಯಿನ ಒಂದು 5 ತೊಗೊಂಡ್ವಿ. ಅದಾದಮೇಲೆ ಪಿಜ್ಜಾಗೆ ಬೇಕಾಗಿದ್ದು ಇದನ್ನೆಲ್ಲ ಐಟಮ್ಸ್ನೆಲ್ಲ ನೋಡ್ತಾ ಇದ್ದೀವಿ, ಏನಾರು ಆಫರ್ ಇದೆಯಾ ಅಂತೆಲ್ಲ. ಮತ್ತು ತುಂಬ ದೊಡ್ಡದೆಲ್ಲ ತೊಗೊಳೋದು ಬೇಡ, ಯಾಕೆಂದರೆ ವೇಸ್ಟ್ ಆಗಿಬಿಡುತ್ತೆ. ಯಾವಾಗಲೂ ಒನ್ ಟೈಮ್ ಮಾಡ್ಕೊಳ್ಳೋದಲ್ವ, ಸುಮ್ಮನೆ ಎಕ್ಸ್ಪೈರ್ ಆಗಿಬಿಡುತ್ತೆ. ನೋಡಿಕೊಂಡು ಅವಶ್ಯಕತೆ ಇರೋದನ್ನ ಮಾತ್ರ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಹುಡುಕ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇದನ್ನು ಗಿಣ್ಣು ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೇ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ, ಗಿಣ್ಣು ಮಾಡಿದ್ದು. ಅದಕ್ಕೆ ನೋಡ್ತಾ ಇದ್ದೀನಿ ತೊಗೊಳ್ಳೋದೋ ಬೇಡವೋ ಅಂತ. ಅದಾದಮೇಲೆ ರೆಡ್ ಸಾಸ್ ಇತ್ತು, ರೆಡ್ ಸಾಸ್ ಎಲ್ಲ ಮನೇಲೇ ಇತ್ತು. ಇದನ್ನು ಎಷ್ಟು ಪ್ರೈಸು ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಸೊ ಇವಾಗೆಲ್ಲ ತೊಗೊಬಂದ್ವಿ. ನಾನು ಏನೇನು ತೊಗೊಬಂದೆ ಅನ್ನೋ ಕ್ಲಿಪ್ ಇತ್ತು, ಬಟ್ ಅದು ಡಿಲೀಟ್ ಆಗಿಬಿಟ್ಟಿದೆ, ಮಿಸ್ ಆಗಿಬಿಟ್ಟಿದೆ ಅದು. ಅದಕ್ಕೋಸ್ಕರ ನಾನು ಇವಾಗ ತೋರ್ಸೋಕ್ಕಾಗ್ತಾ ಇಲ್ಲ. ತುಂಬ ಐಟಮ್ಸ್ನೆಲ್ಲ ತಂದಿದ್ವಿ. ಇವಾಗ ಪಿಜ್ಜಾ ಮಾಡೋದು ಕ್ವಿಕ್ಕಾಗಿ ಹೇಗೆ ಅಂತ ತೋರಿಸ್ಬಿಡ್ತೀನಿ. ನಾವು ಹೇಗೆ ಮಾಡ್ಕೊಂಡು ತಿಂತಾಯಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ, ನೋಡ್ತಿರ್ಬೋದು. ಫಸ್ಟ್ ಬೇಸ್ ತೊಗೊಂಡು ಬಂದಿದ್ವಿ, ಒಂದು 4 ತಂದಿದ್ವಿ. ಬೇಸ್ ತೊಗೊಂಡು ಬಂದು ಅದಕ್ಕೆ ನಾನು ಪಿಜ್ಜಾ ಸಾಸ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಅದು ನಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಲಿ ನಾವು ಅದು ಸಾಸ್ನ ಅಪ್ಲೈ ಮಾಡ್ಕೊಂಡ್ರಾಗುತ್ತೆ. ನೋಡ್ತಾ ಇರ್ಬೋದು ನಾನು ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಅಂದರೆ ಸುನಿನೂ ಮಾಡೋದಕ್ಕೆ ನಿಂತ್ಕೊಂಡಿದ್ರು, ಅವರು ಮಾಡ್ತಾಯಿದ್ರು ಆ್ಯಂಡ್ ನಾನು ಮಾಡ್ತಾಯಿದ್ದೆ. ಆ್ಯಂಡ್ ಮಿಷಿನ್ ನನಗಿನ್ನೂ ಅಷ್ಟು ಹೇಗೆ ಅದನ್ನು ಯೂಸ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಇಬ್ಬರು ಟ್ರೈ ಮಾಡ್ತಾಯಿದ್ವಿ ಯಾವ ಥರ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಇವಾಗ ಪಿಜ್ಜಾಗೆ ಅಂತಲೇ ಚೀಸ್ ಹಾಕ್ತಾರಲ್ಲ, ಅದನ್ನು ತೊಗೊಂಡು ಬಂದಿದ್ವಿ. ಈಗ ನಾರ್ಮಲ್ ಇನ್ನೊಂದು ದೊಡ್ಡದಾಗಿ ಬರುತ್ತೆ ಗೊತ್ತಾ ಪಿಜ್ಜಾ, ಅದನ್ನು ತೊಗೊಬಂದರೆ ತುರಿಬೇಕು. ಅದನ್ನೆಲ್ಲ ಯಾರು ಮಾಡ್ಕೊಂಡು ಕುತ್ಕೋತಾರೆ, ಇವಾಗ ಅಷ್ಟೊಂದು ತಾಳ್ಮೆ ಇಲ್ಲ ಅಂತ ಅಂದ್ಬಿಟ್ಟು ನಾವು ಕಟ್ ಮಾಡಿರೋದನ್ನೇ ನಾವು ಚೀಸ್ನ ತೊಗೊಂಡು ಬಂದ್ವಿ. ಅದಾದಮೇಲೆ ಆನಿಯನ್ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನೆಲ್ಲನೂ ಹಾಕ್ಕೊತಾ ಇದ್ದೀನಿ, ಒಂದೊಂದಾಗಿ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ಶೇಪಲ್ಲಿ ನಾರ್ಮಲಿ ಪಿಜ್ಜಾ ಅಂದರೆ ಇದೇ ಶೇಪಲ್ಲಿ ಕಟ್ ಮಾಡಿ ಇಟ್ಟಿರ್ತಾರಲ್ವ ಕ್ಯಾಪ್ಸಿಕಮ್ ಆನಿಯನ್ನು, ಅದನ್ನು ಹಾಕ್ಕೊಂಡು ನಿಮಗೆ ಕಾರ್ನ್ ಬೇಕು ಅಂದರೆ ಕಾರ್ನ್ ಹಾಕೋಬೋದಿಲ್ಲ, ಪನ್ನೀರು ತೊಗೊಂಡು ಬಂದಿದ್ದೆ ನಾನು. ಆದರೆ ಪನ್ನೀರು ಇವಾಗ ಬೇಡ, ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ಬರೀ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ ಹಾಕ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನೆಕ್ಸ್ಟು ಇನ್ನೊಂದ್ಸಲಿ ಕಾರ್ನ್ ಮಾಡೋದು ಅಂದರೆ ಕಾರ್ನ್ ಹಾಕ್ಬಿಟ್ಟು ಮಾಡೋದಿರ್ಬೋದು, ಮತ್ತು ಪನ್ನೀರು ಹಾಕ್ಬಿಟ್ಟು ಮಾಡೋದಿರ್ಬೋದು, ಇವೆಲ್ಲ ಇರುತ್ತಲ್ಲ. ಇದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಟ್ರೈ ಮಾಡ್ತೀವಿ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಕೇಕನ್ನು ಎಲ್ಲ ಮಾಡಬೇಕಂತ ಪ್ಲ್ಯಾನ್ ಇದೆ, ಎಲ್ಲ ತೊಗೊಂಡು ಬಂದಿದ್ದೀವಿ. ನಿಮಗೆ ನಾವು ಅದನ್ನ ಶೇರ್ ಮಾಡ್ಕೊತೀವಿ. ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನೋಡ್ತೀರಾ ನೀವು ಅದನ್ನೆಲ್ಲ. ಅದಾದಮೇಲೆ ಇವಾಗ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಚೀಸ್ ಹಾಕ್ಕೊಂಡೆ. ಅದಾದಮೇಲೆ ನಾವೇನು ಚಿಲ್ಲಿ ಫ್ಲೆಕ್ಸ್ ತಂದಿದ್ವಿ ಅದನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಆರ್ಗ್ಯಾನೋ ತಗೊಂಡು ಬಂದಿದ್ವಿ, ಅದನ್ನು ಹಾಕೋತಾ ಇದ್ದೀವಿ. ಇವನ್ನೆಲ್ಲ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆಮೇಲೆ ನೀವು ಪಿಜ್ಜಾ ಪ್ರಿಪೇರ್ ಆದಮೇಲೆ ತಿನ್ನುವಾಗ ಹಾಕ್ಕೊಳ್ಳೋಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಆನ್ಲೈನಲ್ಲಿ ತರಿಸ್ಕೊಂಡು ತಿಂತಾಯಿದ್ದೆ, ಇವಾಗ ನಮ್ಮ ಮನೆಯಲ್ಲಿ ನಾವೇ ಮಾಡ್ಕೊಂಡು ತಿಂತಾಯಿದ್ದೀವಿ. ಸೊ ಒಂಥರ ಖುಷಿ ಆಗ್ತಾಯಿದೆ.
ಒಂಥರ ಹೇಗಿರುತ್ತೆ ಟೇಸ್ಟ್ ಏನು ಅಂತ ಭಯನೂ ಇದೆ. ಯಾವ ಥರ ಆಗುತ್ತೆ, ಕರೆಕ್ಟಾಗಿ ಇಕ್ಕಿದ್ದೀವ ನಾವು ಟೆಂಪ್ರೇಚರು ಅನ್ನೋದೆಲ್ಲ ಒಂಥರ ಗೊಂದಲ ಇತ್ತು ನಮಗೆ. ಎಲ್ಲ ಚೆನ್ನಾಗಾಗಿತ್ತು, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಯಿತು, ಅದನ್ನ ಕಡಿಮೆ ಇಟ್ಟು ಸರಿ ಹೋಗುತ್ತೆ. ಹಾಗೆ ಒಂದು 2 ಬರ್ಗರ್ ಮಾಡ್ಕೊಂಡಿದ್ವಿ, ತುಂಬಾ ಚೆನ್ನಾಗಾಗಿತ್ತು ಬರ್ಗರು ಅಷ್ಟೇ. ಚೀಸ್ ಹಾಕ್ಬಿಟ್ಟು ಬರ್ಗರ್ ಮಾಡಿದ್ವಿ. ಸೊ ನೋಡೋದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.